ನಮಸ್ಕಾರ. ನೋಡಿ, ಸಾಕ್ಷಾತ್ತು ಶ್ರೀಕೃಷ್ಣ ಪರಮಾತ್ಮನೇ ಪಾಂಡವರಿಗೆ ಆ, ವನವಾಸದ ಸಮಯದಲ್ಲಿ ಅಕ್ಷಯ ಪಾತ್ರೆ ನೀಡಿದಂಥ ಸ್ಥಳ ಇದು. ಪಾಂಡವರು ಅಜ್ಞಾತ ವಾಸದ ಸಮಯದಲ್ಲಿ ಈ ಸ್ಥಳದಲ್ಲಿ ತಂಗಿದ್ರು ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳ್ತಾ ಹೋಗುತ್ತೆ. ಸಾಕ್ಷಾತ್ ಪಾಂಡವರೇ ಈ ಒಂದು ದೇವಸ್ಥಾನ, ಈ ಒಂದು ಗರ್ಭಗುಡಿಯಲ್ಲಿರುವ ಈ ದೇವ್ರನ್ನ ನಿರ್ಮಾಣ ಮಾಡಿರೋದು ಅಂತ ಇಲ್ಲಿನ ಒಂದು ಸ್ಥಳ ಪುರಾಣ ಹೇಳುತ್ತೆ. ಇದು ಸಾವಿರಾರು ವರ್ಷದ ತುಂಬ ಹಳೇ ದೇವಸ್ಥಾನ, ತುಂಬ ಪವರ್ಫುಲ್ ದೇವಸ್ಥಾನ. ಯಾಕೆಂದರೆ ಪಾಂಡವರು ವನವಾಸದಲ್ಲಿ ಇದ್ದಾಗ ಸಾಕ್ಷಾತ್ ಶ್ರೀಕೃಷ್ಣನೇ ಅಕ್ಷಯ ಪಾತ್ರೆ ನೀಡಿದಂಥ ಸ್ಥಳ ಇದು. ಪಾಂಡವರಿಗೆ ಅಕ್ಷಯ ಪಾತ್ರೆ ನೀಡಿದಂಥ ಸ್ಥಳ ಇದು. ಎಸ್ಪೆಷಲಿ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ರಾಜವೀರ ಮದಕರಿ ನಾಯಕ ಪ್ರತಿ ಶನಿವಾರ ಹೋಗಿ ಈ ದೇವರು ದರ್ಶನ ಮಾಡ್ತಿದ್ದ ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳ್ತಾ ಹೋಗುತ್ತೆ. ಯಾವುದಿದು ದೇವಸ್ಥಾನ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೋ ಸ್ಕಿಪ್ಪೇ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. 4 ಜನಕ್ಕೆ ಅನುಕೂಲ ಆಗಲಿ, ಅರ್ಥ ಮಾಡ್ಕೊಳ್ಳಿ. ಈ ಒಂದು ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಎಸ್ಪೆಷಲಿ ಇದು ಬಂದು ಚಿತ್ರದುರ್ಗದಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ ಈ ದೇವಸ್ಥಾನ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ. ಸಾವಿರಾರು ವರ್ಷದ ಹಳೇ ದೇವಸ್ಥಾನ. ಪಾಂಡವರೇ ಈ ಒಂದು ದೇವರ ವಿಗ್ರಹ ಒಂದು ನಿರ್ಮಾಣ ಮಾಡಿರೋದು, ಪ್ರತಿಷ್ಠಾಪನೆ ಮಾಡಿರೋದು. ಇಲ್ಲಿ ಪಾಂಡವರು ವನವಾಸದಲ್ಲಿ ಇದ್ದ ಸಮಯದಲ್ಲಿ ಈ ಒಂದು ಜಾಗದಲ್ಲೇ ಶ್ರೀಕೃಷ್ಣ ಪರಮಾತ್ಮ ಅಕ್ಷಯ ಪಾತ್ರೆ ನೀಡಿದಂಥ ಸ್ಥಳ ಅಂತ ಹೇಳುತ್ತೆ ಇಲ್ಲಿನ ಒಂದು ಸ್ಥಳ ಪುರಾಣ. ಈ ಒಂದು ದೇವಸ್ಥಾನದ ಹತ್ರ ಒಂದು ಕಲ್ಯಾಣಿ ಇದೆ. ಈ ಕಲ್ಯಾಣಿ ಬತ್ತಿಲ್ಲ ಅಂತಾರೆ, ಇವಾಗಲೂ ಬತ್ತಿಲ್ಲ ಅಂತಾರೆ. ಈ ಒಂದು ಕಲ್ಯಾಣಿಯಲ್ಲಿರೋ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳೋದು, ಮೈ ಮೇಲೆ ಹಾಕ್ಕೊಂಡು ದೇವಸ್ಥಾನದ್ದು ಒಂದು 3 ಪ್ರದಕ್ಷಿಣೆ ಮಾಡಿದರೆ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ಇಲ್ಲಿನ ಒಂದು ಸ್ಥಳ ಪುರಾಣ ಹೇಳುತ್ತೆ. ತುಂಬ ಪವರ್ಫುಲ್ ಕಲ್ಯಾಣಿ ಇದು. ಈ ಕಲ್ಯಾಣಿ ನೀರನ್ನ ತಲೆ ಮೇಲೆ ಹಾಕ್ಕೊಳ್ಳೋದು, ಒಂದು 3 ಕೊಡಪಾನ ಮೈ ಮೇಲೆ ಹಾಕ್ಕೊಂಡು 3 ಪ್ರದಕ್ಷಿಣೆ ಮಾಡಿದರೆ ಕಷ್ಟಗಳೆಲ್ಲ ಕರಗುತ್ತೆ ಅಂತ ಇಲ್ಲಿನ ಒಂದು ಹೇಳ್ತಾ ಹೋಗುತ್ತೆ. ಎಸ್ಪೆಷಲಿ ಈ ನೋಡ್ರಿ, ರಾಜವೀರ ಮದಕರಿ ನಾಯಕ ಪ್ರತಿ ಶನಿವಾರ ಈ ಒಂದು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದ ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳ್ತಾ ಹೋಗುತ್ತೆ. ಯಾವುದಪ್ಪ ಇದು ದೇವಸ್ಥಾನ ಅಂತಂದರೆ, ಇದು ಪಾಂಡುರಂಗನಾಥ ಸ್ವಾಮಿ ದೇವಸ್ಥಾನ. ಚಿತ್ರದುರ್ಗದಿಂದ ಒಂದು 12 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಚಿತ್ರದುರ್ಗದಿಂದ ಹೊಳಲ್ಕೆರೆಗೆ ಹೋಗ್ತಾ, ಹೊಳಲ್ಕೆರೆ ಶಿವಮೊಗ್ಗಕ್ಕೆ ಹೋಗ್ತಾ, ಹೊಳಲ್ಕೆರೆಗೆ ಹೋಗ್ತಾ ಶಿವಮೊಗ್ಗಕ್ಕೆ ಹೋಗ್ತಾ ಚಿತ್ರದುರ್ಗದಿಂದ 12 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಜಾನಕೊಂಡ ಗೇಟ್ ಅಂತ ಬರುತ್ತೆ. ಜಾನಕೊಂಡ ಗೇಟ್, ಈ ಜಾನಕೊಂಡ ಗೇಟಿಗೆ ಪ್ರೈವೇಟ್ ಬಸ್ಸು ಹೋಗ್ತವೆ, ಗೌರ್ನಮೆಂಟ್ ಬಸ್ಸು ಹೋಗ್ತವೆ. ಜಾನಕೊಂಡ ಗೇಟಿಂದ ಲೆಫ್ಟಿಗೆ, ಎಡಗಡೆಗೆ, ಒಳಗಡೆ 3 ಕಿಲೋಮೀಟರ್ ದೂರದಲ್ಲಿ ಹೋದರೆ ನಿಮಗೆ ಪಾಂಡುರಂಗನಾಥ ಸ್ವಾಮಿ ದೇವಸ್ಥಾನ. ಪಂಡ್ರಳ್ಳಿ ಅಂತ ಕರೀತಾರೆ. ಪಂಡ್ರಳ್ಳಿ, ಗಂಜಿಗಟ್ಟೆ ಅಂತ ಕರೀತಾರೆ, ಪಂಡ್ರಳ್ಳಿ ಬೆಟ್ಟ ಅಂತ ಕರೀತಾರೆ. ಇದು ಲಕ್ಷ್ಮೀ ಪಾಂಡುರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಬರುತ್ತೆ. ಪ್ರೈವೇಟ್ ಬಸ್ಸು, ಗೌರ್ಮೆಂಟ್ ಬಸ್ಸು ಚಿತ್ರದುರ್ಗದಿಂದ ಹೊಳಲ್ಕೆರೆಗೆ ಹೋಗ್ತಾ, ಶಿವಮೊಗ್ಗ ಬಸ್ಸು, ಹೊಳಲ್ಕೆರೆ ಬಸ್ಸುಗಳು ಹತ್ತಿದ್ರೆ ಪ್ರೈವೇಟ್ ಬಸ್ಸು, ಗೌರ್ಮೆಂಟ್ ಬಸ್ಸು ಹೋಗ್ತವೆ. ಅಲ್ಲಿ ಜಾನಕೊಂಡ ಗೇಟಿಗೆ ಇಳಿಬೇಕು. ಜಾನಕೊಂಡ ಗೇಟಿಗೆ ಇಳಿದು ಅಲ್ಲಿಂದ ಆಟೋಗಳು ಹೋಗ್ತವೆ. ಅಥವಾ 2 ವೀಲರು 4 ವೀಲರ್ ಹೋಗೋರು ಡೈರೆಕ್ಟಾಗಿ ಹೋಗ್ಬೋದು. ಬೆಟ್ಟಕ್ಕೆ ಡೈರೆಕ್ಟಾಗಿ ರೋಡ್ ಇದೆ. ಇಲ್ಲಿ ಶನಿವಾರ ತುಂಬ ವಿಶೇಷತೆ ಇರುತ್ತೆ. ಅದರಲ್ಲೂ ಶ್ರಾವಣ ಮಾಸದ ಶನಿವಾರಗಳು ತುಂಬ ವಿಶೇಷತೆ ಇರುತ್ತೆ. ಕಾರ್ತಿಕ ಮಾಸದಲ್ಲಿ ವಿಶೇಷತೆ ಇರುತ್ತೆ. ವೈಕುಂಠ ಏಕಾದಶಿ ದಿನ ಇಲ್ಲಿ ವಿಶೇಷತೆಗಳು ತುಂಬ ಇರುತ್ತೆ. ಇಲ್ಲಿ ಹೂವಿನ ಅಪ್ಪಣೆ ಕೇಳ್ತಾರೆ.
ಎಡಗಡೆ ಕೊಡೋದು, ಬಲಗಡೆ ಹೂ ಕೊಡೋದು, ಯಾವ ಭಾಗದಲ್ಲಿ ಹೂ ಕೊಟ್ಟರೆ ನಿಮಗೆ ಫಲಸಿದ್ಧಿಯಾಗುತ್ತೆ ಅಂತ ಇಲ್ಲಿನ ಒಂದು ಸ್ಥಳ ಪುರಾಣದ ವಿಶೇಷತೆ. ಯಾವಾಗಲೇ ಹೋಗೋದಾದರೂ ಶನಿವಾರದಂದು ಹೋಗಿ. ಶನಿವಾರ ಬೆಳಿಗ್ಗೆ ಹೊತ್ತು ಹೋಗಿ, ಒಂದು 11 ಗಂಟೆ 12 ಗಂಟೆ ಅಷ್ಟೊತ್ತಿಗೆ ಹೋಗ್ರಿ. ಬೆಳಿಗ್ಗೆ ಹೋಗ್ಬಿಡ್ರಿ. 11 ಗಂಟೆನೋ 12 ಗಂಟೆ ಅಷ್ಟೊತ್ತಿಗೆ ಹೋಗ್ರಿ. ಬೆಳಿಗ್ಗೆ 11 ಗಂಟೆ 12 ಗಂಟೆ 12:30 ಅಷ್ಟೊತ್ತಿಗೆ ಹೋಗ್ರಿ ಶನಿವಾರ. ಆ ಟೈಮಲ್ಲಿ ರೀಚ್ ಆಗಂಗೆ ಹೋಗ್ರಿ. ಅರ್ಥ ಆಯ್ತಾ? ಇಲ್ಲಿ ಪಾಂಡವರು ವನವಾಸಕ್ಕೆ ಬಂದಾಗ ವನವಾಸದಲ್ಲಿ ಇದ್ದಂಥ ಸ್ಥಳ ಇದು. ಈ ಸ್ಥಳದಲ್ಲೇ ಪಾಂಡುರಂಗನಾಥನ ವಿಗ್ರಹನ ನಿರ್ಮಾಣ ಮಾಡಿರೋದು ಪಾಂಡವರೇ. ಮತ್ತು ಶ್ರೀಕೃಷ್ಣ ಅಕ್ಷಯ ಪಾತ್ರೆ ಕೊಟ್ಟಂಥ ಪಾಂಡವರಿಗೆ ನೀಡಿದಂಥ ಸ್ಥಳ ಅಂತಲೂ ಕರೀತಾರೆ. ಹೂವಿನ ಅಪ್ಪಣೆನೂ ಇಲ್ಲಿ ಕೇಳ್ತಾರೆ. ಇಲ್ಲೊಂದು ಕಲ್ಯಾಣಿ ಬರುತ್ತೆ. ಈ ಕಲ್ಯಾಣಿ ನೀರನ್ನ ತಲೆ ಮೇಲೆ ಹಾಕ್ಕೊಂಡು ಅಥವಾ ಮೈ ಮೇಲೆ ಹಾಕ್ಕೊಂಡು 3 ಪ್ರದಕ್ಷಿಣೆ ಮಾಡೋದು ಇಲ್ಲಿನ ಒಂದು ಸ್ಥಳ ಪುರಾಣದ ವಿಶೇಷತೆ. ಅನುಕೂಲ ಇದ್ದವರು ಹೋಗಿ ನಿಮ್ಮ ಕಷ್ಟಗಳು ಬೇಡ್ಕೊಂಡು ಈಡೇರ್ಕೊಂಡು ಸುಖವಾಗಿ ಬದುಕಿ. ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ ಮಾಡೋದು ಅಷ್ಟೇ ನಮ್ಮ ಕೆಲಸ. ಅರ್ಥ ಮಾಡ್ಕೊಳ್ಳಿ. ಮಾರ್ಗದರ್ಶನಗಳು ಮಾಡಿದ್ದೀನಿ. ಅನುಕೂಲ ಇದ್ದವರು ಹೋಗಿ ಸದುಪಯೋಗ ಪಡಿಸ್ಕೊಳ್ಳಿ. ಯಾಕೆಂದರೆ ಮನುಷ್ಯನಿಗೆ ಕಷ್ಟ ಬಂದಾಗ ಮಂತ್ರಗಳು ಹೇಳ್ಕೊಬೇಕು, ಸ್ತೋತ್ರಗಳು ಹೇಳ್ಕೊಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಹರಕೆಗಳು ಕಟ್ಕೊಬೇಕು. ಯಾರ್ಯಾರಿಗೆ ಅನುಕೂಲ ಇರುತ್ತೋ ಹೋಗ್ರಿ, ಒಳ್ಳೇದು ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಇದು ಸಾವಿರಾರು ವರ್ಷದ ಹಳೇ ದೇವಸ್ಥಾನ. ನೋಡಲಿಕ್ಕೆ ತುಂಬ ಪವರ್ಫುಲ್ ಟೆಂಪಲ್ಲು. ಶ್ರಾವಣ ಮಾಸದ ಶನಿವಾರಗಳು ಹೋಗಿ. ಶನಿವಾರದಂದೇ ಮಾತ್ರ ಹೋಗಬೇಕು, ವಿಶೇಷತೆ ಇಲ್ಲಿ. ಹೋಗಿ ಅನುಕೂಲ ಮಾಡ್ಕೊಂಡು ಸುಖವಾಗಿ ಬದುಕಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.